ಶರಣು ಶರಣು. ಯೋಗಮಯಿ ಸತ್ಯಮೇಧಾವಿ ಶ್ರೀರಾಮ ಈ ಕುರಿತಂತೆ ಕಳೆದ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಬಂದಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಶ್ರೀರಾಮ ರಾಮನಾಗಿ ರಾಮನ ಸೇವಿಸು, ಶಿವನಾಗಿ ಶಿವನ ಪೂಜಿಸು, ಲಿಂಗವಾಗಿ ಲಿಂಗವ ಸೇವಿಸು, ಗಣೇಶನಾಗಿ ಗಣೇಶನ ಪೂಜಿಸು. ನಾವು ಯಾವುದೇ ನಾಮರೂಪಗಳ ಅವಲಂಬನವನ್ನು ಪಡೆದು ದೈವವನ್ನು ಆರಾಧನೆ ಮಾಡಬೇಕಾದರೆ ಮೊದಲು ಆ ನಾಮರೂಪಗಳಿಗೆ ಆಧಾರವಾಗಿರುವ ಚೇತನ ಸ್ವರೂಪವನ್ನು ನಮ್ಮದಾಗಿಸಿಕೊಂಡು ಆ ಬಳಿಕವೇ ಆ ಮೂಲಕ ದೇವರನ್ನು ಆರಾಧನೆ ಮಾಡಬೇಕು. ಇದು ಒಂದು ಧರ್ಮ ವಿಜ್ಞಾನ ಮತ್ತು ಸೂಕ್ಷ್ಮವೂ ಸಹ. ದೇವನಾಗದೆ ದೇವನ ಪೂಜಿಸುವುದು ಸಾಧ್ಯವಿಲ್ಲ. ನಾವಂದುಕೊಂಡಂತೆ ಗಣೇಶ ದೇವರು ಎನ್ನುವುದಾದರೆ ಗಣೇಶನಾಗದೆ ಗಣೇಶನ ಪೂಜಿಸಲಾಗದು. ತಂದೆ ತಾಯಿ ದೇವರು ಎನ್ನುವುದಾದರೆ ನಾವು ತಂದೆ ತಾಯಿಯಾಗದೆ ತಂದೆ ತಾಯಿಯನ್ನು ಪೂಜಿಸುವುದು ಸಾಧ್ಯವಿಲ್ಲ. ಗುರುವು ದೇವರು ಎನ್ನುವುದಾದರೆ ಗುರುವಾಗದೆ ಗುರುವನ್ನು ಸೇವಿಸಲು ಸಾಧ್ಯವಿಲ್ಲ. ಏನಿದರ ಇಂಗಿತ? ರಾಮನಾಗದೆ ರಾಮನ ಪೂಜಿಸಲಾಗದು, ಆರಾಧಿಸಲಾಗದು. ಯಾವುದು ಇರುವುದರಿಂದ ಈ ಎಲ್ಲ ನಾಮರೂಪಗಳಿರುವವೋ ಆ ಚೇತನದೊಂದಿಗೆ ನಮ್ಮನ್ನು ಸಂಬಂಧಿಸಿಕೊಂಡಲ್ಲದೆ ಚೇತನದ ಆರಾಧನೆ ಸಾಧ್ಯವಿಲ್ಲ. ಅರ್ಥಾತ್ ಸೂರ್ಯನನ್ನು ನೋಡಲು ನಮಗೆ ಮೇಣಬತ್ತಿಯ ಅಗತ್ಯತೆ ಇರುವುದಿಲ್ಲ. ಸೂರ್ಯ ಕಿರಣಗಳ ಮೂಲಕವೇ ನಾವು ಸೂರ್ಯನನ್ನು ಪರಿಚಯಿಸಿಕೊಳ್ಳುತ್ತೇವೆ. ಹೇಗೋ ಹಾಗೆ ಗಣೇಶನಾಗಿ ಗಣೇಶನ ಸೇವಿಸುವುದು, ಶಿವನಾಗಿ ಶಿವನ ಪೂಜಿಸುವುದು, ಲಿಂಗವಾಗಿ ಲಿಂಗವ ಪೂಜಿಸುವುದು. ಅದೇ ರೀತಿ ರಾಮನಲ್ಲ ಆದಲ್ಲದೆ ಶ್ರೀರಾಮನ ಆರಾಧಿಸಲಾರೆವು. ಒಬ್ಬೊಬ್ಬರನ್ನ ಆರಾಧಿಸಲು ಒಂದೊಂದು ಬಗೆಯೇ ಇಲ್ಲ. ಯಾವುದೇ ನಾಮರೂಪಗಳು ಯಾವ ಬೆಳಕಿನಲ್ಲಿ ಕಾಣಿಸಿಕೊಳ್ಳುತ್ತಿರುವವೋ ಆ ಬೆಳಕೆ ನಾನು. ಈಗ ಆ ಬೆಳಕಿನ ಮೂಲದೊಂದಿಗೆ ನನ್ನನ್ನು ಗುರುತಿಸಿಕೊಳ್ಳುತ್ತಾ ಸಾಗುವ ಬಗೆಯನ್ನೇ ಪೂಜೆ, ಆರಾಧನೆ ಎಂದು ಕರೆಯಲಾಗುವುದು. ನಾನು ಹೇಳಿದೆ, ಶ್ರೀರಾಮನಾಗದೆ ಶ್ರೀರಾಮನ ಆರಾಧಿಸಲಾಗದು. ಶ್ರೀರಾಮನಾಗುವುದು ಹಾಗೆಂದರೇನು? ಶ್ರೀರಾಮ ವಾಸವಾಗಿರುವುದು ಅಯೋಧ್ಯಪುರ. ನಮ್ಮೊಳಗಿರುವ ಅಯೋಧ್ಯಪುರವನ್ನು ಮೊದಲು ಕಂಡುಕೊಳ್ಳಬೇಕು. ಶ್ರೀರಾಮನಿಗೆ ಈ ಸ್ಥೂಲ ಶರೀರ ಒಂದು ಅಂಗಿಯಂತೆ. ಆತ ಸೂಕ್ಷ್ಮದಲ್ಲಿ ವಾಸವಾಗಿರುವನು ಮತ್ತು ಕಾರಣದಲ್ಲಿ ನಿಂತು ಮಹಾಕಾರಣದಲ್ಲಿ
ವ್ಯವಹರಿಸುವವನೇ ಶ್ರೀರಾಮ. ಅಯೋಧ್ಯ ಅರ್ಥಾತ್ ಯುದ್ಧ ಬೇಕಿಲ್ಲ. ಅಂದರೆ ಕಾರಣದಲ್ಲಿರುವ ಅಜ್ಞಾನದ ಆವರಣವನ್ನು ಭಂಗಗೊಳಿಸಲು ಜ್ಞಾನ ಬೇಕು. ಅಲ್ಲಿ ಕ್ರಿಯಾಕರ್ಮಗಳ ಅಗತ್ಯತೆ ಇಲ್ಲ. ಆ ಜ್ಞಾನದ ಸೂಕ್ಷ್ಮ ಅರ್ಥಾತ್ ಸ್ಥೂಲ ಶರೀರವನ್ನು ತಾಕದಂತೆ, ನಾವು ಹಾಕಿಕೊಂಡ ಬಟ್ಟೆಗೆ ಏನೂ ತಾಕದಂತೆ ಕೆಲಸ ಮಾಡುತ್ತೇವಲ್ಲವೇ, ಹಾಗೆ ಸ್ಥೂಲಕ್ಕೆ ತಾಕದಂತೆ ನಾನು ನನ್ನೆಲ್ಲ ಆಲೋಚನೆಗಳನ್ನು ಹರಿಯಬಿಡಬೇಕು. ಮತ್ತು ಆ ಆಲೋಚನೆ ನನ್ನ ಸ್ವರೂಪ ಕುರಿತಂತಿರಬೇಕು. ಕಾರಣದಲ್ಲಿ ಆನಂದ ಪ್ರತಿಫಲಿತವಾದ ಚೇತನವಾಗಿದೆ. ಆನಂದ ಸ್ವರೂಪವೇ ಶ್ರೀರಾಮ. ಇದು ಪ್ರತಿಫಲಿತ ಪ್ರತಿಬಿಂಬದಂತಿರುವುದು. ಆ ಪ್ರತಿಬಿಂಬವು ಸದಾ ತನ್ನ ಬಿಂಬದತ್ತಲೇ ದೃಷ್ಟಿ ಇರಿಸಿರಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರು ತುಂಬಿಕೊಂಡಿದೆ. ಆ ನೀರಿನಲ್ಲಿ ಚಂದ್ರನ ಬಿಂಬ ಕಾಣಿಸಿದೆ. ಆ ಚಂದ್ರನ ಪ್ರತಿಬಿಂಬವು ತನ್ನನ್ನು ಚಂದ್ರನಿಂದಲೇ ಗುರುತಿಸಿಕೊಳ್ಳುವ ರೀತಿ. ಆ ನೀರಿನಿಂದಾಗಲಿ ಅಥವಾ ಪಾತ್ರೆಯಿಂದಾಗಲಿ ತಾನು ಗುರುತಿಸಿಕೊಳ್ಳಕೂಡದು. ಹಾಗೆ ಸ್ಥೂಲ ಸೂಕ್ಷ್ಮಗಳ ಆಚೆಗೆ ಕಾರಣದಲ್ಲಿ ನಿಂತು ತಾನು ಪ್ರತಿಫಲಿತ ಪ್ರತಿಬಿಂಬವೇ ಆಗಿದ್ದರೂ ಆ ಪ್ರತಿಬಿಂಬವು ಸೂಕ್ಷ್ಮ ಹಾಗೂ ಸ್ಥೂಲ ಶರೀರಗಳಿಂದ ಗುರುತಿಸಿಕೊಳ್ಳದೆ ಕಾರಣವನ್ನು ಮೀರಿ ಮಹಾಕಾರಣದಲ್ಲಿ ವ್ಯವಹರಿಸುತ್ತಾ ತನ್ನ ಮೂಲವನ್ನು ಸೇರುವ ರೀತಿ, ಅದು ಆತ್ಮಾರಾಮದಲ್ಲಿ ವಿರಮಿಸುವ ಬಗೆ. ಆತ್ಮಾರಾಮನಲ್ಲಿ ವಿರಮಿಸುವ ರೀತಿಯ ಚಲನೆ, ಅದು ರಾಮನ ನಡತೆ, ರಾಮನ ಆದರ್ಶ. ಆದರೆ ವ್ಯಕ್ತಿ ದಾರಿ ಹಿಡಿದು ಹೋಗುವಾಗ ಆತನ ನೆರಳು ಬೀಳುವಂತೆ ಮತ್ತು ಆತನ ನೆರಳು ಆತನ ನಿಯಂತ್ರಣದಲ್ಲಿ ಇರುವುದಿಲ್ಲ ಹೇಗೋ ಹಾಗೆ ರಾಮಾಯಣದ ಕಥಾನಕಗಳೇ ವಿನಃ ಕಥಾನಕದಲ್ಲಿ ಬರುವ ಘಟನೆಗಳನ್ನು ನಾವು ಅನುಭವಿಸಬಾರದು. ಆ ಘಟನೆಯಿಂದ ಯಾವ ಅನುಭವದತ್ತ ರಾಮ ಚಲಿಸಿದನೋ ಮತ್ತು ತನ್ನ ಮೂಲ ಇರುವಿಕೆಯನ್ನು ಸೇರಿ ಪೂಜ್ಯನೆನಿಸಿದನೋ ಅದರತ್ತ ಒಂದಿಷ್ಟು ದೃಷ್ಟಿ ಹರಿಸಬೇಕು ಮತ್ತು ಅವಲೋಕಿಸಬೇಕು. ನಮ್ಮೊಳಗೆ ಶ್ರೀರಾಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಸ್ಥೂಲದಲ್ಲಿರುವುದು, ಜಾಗರದಲ್ಲಿರುವುದು ಸ್ಥೂಲ ಶರೀರದ ಚಟುವಟಿಕೆಗಳು, ಸ್ವಪ್ನದಲ್ಲಿರುವುದು ಸೂಕ್ಷ್ಮ ಶರೀರದ ಚಟುವಟಿಕೆಗಳು, ಇನ್ನು ಸುಷುಪ್ತಿ ನಿದ್ರೆಯಲ್ಲಿರುವುದು ಕಾರಣ ಶರೀರ. ಅಲ್ಲಿ ಒಂದು ಕ್ಷಣದ ಆನಂದದ ಅನುಭೂತಿ ಎಲ್ಲರಿಗೂ ಬರುತ್ತದೆ.
ಮಕ್ಕಳಿಂದ ಹಿಡಿದು ಮುದುಕರವರೆಗೂ. ಯಾರೂ ಸಹ ನಾನು ಡಿಗ್ರಿ ಮಾಡಿ ನಿದ್ರೆ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ ಮಕ್ಕಳು. ಹೌದು ತಾನೆ? ಎಲ್ಲರೂ ನಿದ್ರೆ ಮಾಡ್ತೀವಿ ಮತ್ತು ಪ್ರತಿದಿನ ಆ ಆನಂದದ ಅನುಭೂತಿಯನ್ನು ತಗೊಂಡೇ ನಾವು ಹೊರಗೆ ಬರ್ತೀವಿ. ಅದು ಪ್ರತಿಫಲಿತ ಚೇತನದ ಪ್ರತಿಫಲನ ಮಾತ್ರ, ನನ್ನ ಆನಂದ ಸ್ವರೂಪದ ಪ್ರತಿಫಲನ ಮಾತ್ರ. ನನ್ನ ಪ್ರಯಾಣ ಆ ಆನಂದ ಕಿರಣದ ಮೂಲವನ್ನು ಶೋಧಿಸಿಕೊಂಡು ಹೋಗುವುದಾದರೆ ಅದು ಆತ್ಮಾರಾಮನ ಒಂದು ವಿರಾಮ ಸ್ಥಿತಿ. ಇದು ಶ್ರೀರಾಮನ ಆರಾಧನೆ. ನಿದ್ರೆನಲ್ಲಿ ನಾವು ಹಾಸಿಗೆಯ ಮೇಲೆ ಮಲಗಿಕೊಂಡಿರ್ತೇವೆ. ಮನೆ ಸುತ್ತುವರೆದಿರ್ತದೆ. ಅಕ್ಕಪಕ್ಕ ನಮ್ಮವರೇ ಆದ ಬಂಧುಗಳು ನಿದ್ರೆ ಮಾಡ್ತಿರ್ತಾರೆ, ಅಥವಾ ಓಡಾಡ್ಕೊಂಡಿರ್ಬೋದು, ಅವರು ಕೆಲಸ ಮಾಡ್ಕೊಂಡಿರ್ಬೋದು. ಆದರೆ ಅವರ ಯಾವ ಭಾನವೂ ನಮಗಿರುವುದಿಲ್ಲ. ಸ್ಥೂಲ ಶರೀರದ ಚಟುವಟಿಕೆಗಳು ಅಲ್ಲಿ ನಿಷ್ಕ್ರಿಯವಾಗಿರ್ತವೆ. ಸೂಕ್ಷ್ಮ ಶರೀರದ ಚಟುವಟಿಕೆಗಳು ನಿಷ್ಕ್ರಿಯವಾಗಿರ್ತವೆ. ತನು ಮನ ಎರಡೂ ವಿಶ್ರಾಮ ಸ್ಥಿತಿಯಲ್ಲಿರ್ತವೆ. ಹೌದು, ಎಲ್ಲದರಿಂದ ಬಿಡಿಸಿಕೊಂಡ ಆ ನಿದ್ರಾಸ್ಥಿತಿನಲ್ಲಿ ನಾನು ಮಾತ್ರ, ಸ್ಥೂಲದಲ್ಲಿ ನಾನು, ಸೂಕ್ಷ್ಮದಲ್ಲಿ ನಾನು ಎಂಬುದರಿಂದ ಬಿಡಿಸಿಕೊಂಡ ಆ ನಾನು, ಅದು ಆನಂದ ಸ್ವರೂಪ, ಅದು ಶ್ರೀರಾಮ. ಯುದ್ಧವೇ ಬೇಕಿಲ್ಲ ಎನ್ನುವುದೇ ಈ ಅಯೋಧ್ಯಾಪುರ. ಅಂದರೆ ಅಜ್ಞಾನದ ಆವರಣವನ್ನು ಭಂಗಗೊಳಿಸುವ ರೀತಿಯ ವ್ಯವಹಾರ. ಅದು ಮಹಾಕಾರಣದಲ್ಲಿ ಮಾತ್ರ ಸಂಭವಿಸುವಂಥದ್ದು. ಸೂಕ್ಷ್ಮ ಸ್ಥೂಲಕ್ಕೆ ಬಂದು ವ್ಯವಹರಿಸುವುದಾದರೆ ಅಲ್ಲಿ ಮತ್ತೆ ಭಕ್ತಿ, ಯೋಗ, ಕರ್ಮ ಮುಂತಾದವುಗಳಿಗೆ ಆಸ್ಪದವಿದೆ. ಆದರೆ ಅಯೋಧ್ಯಾಪುರ ಕಾರಣದ ಅಜ್ಞಾನದ ಆವರಣವನ್ನು ಭಂಗಗೊಳಿಸಲು ಇಲ್ಲಿ ಕರ್ಮ, ಭಕ್ತಿ, ಯೋಗಗಳ ಅಗತ್ಯವಿಲ್ಲ. ಅಲ್ಲಿ ಬೇಕಿರುವುದು ಕೇವಲ ಜ್ಞಾನ, ಕೇವಲ ನಾನು. ಸರಿ, ರಾಮನೆಂದರೆ ನಮ್ಮ ಆನಂದ ಸ್ವರೂಪ ಎಂಬುದನ್ನು ನಾವು ತಿಳಿದೆವು. ಹಾಗಾದರೆ ನಾವೆಲ್ಲ ಸದಾ ನಿದ್ರಾಸ್ಥಿತಿಯಲ್ಲಿರಬೇಕೇ? ಹಾಗಲ್ಲ. ಆ ನಿದ್ರಾಸ್ಥಿತಿಯಲ್ಲಿ ಅನುಭವಿಸುವ ಆನಂದದ ಆ ಝಲಕ್ ನಾವು ಜಾಗ್ರದಲ್ಲಿಯೂ ಸೂಕ್ಷ್ಮದಲ್ಲಿಯೂ ಅನುಭವಿಸುವ ಹಾಗಾಗಬೇಕು. ಇದರ ಅರ್ಥವೇನು? ಮಕ್ಕಳೇ, ನೀವೀಗ ಕೂತ್ಕೊಂಡಿದ್ದೀರಿ, ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡಿದ್ದೀರಿ. ನಿಮ್ಮ ಸುತ್ತಮುತ್ತಲ ನೂರಾರು ಮಕ್ಕಳಿದ್ದಾರೆ. ನೀವು ನಿಮ್ಮ ಅಕ್ಕಪಕ್ಕ ಇರೋ ಮಕ್ಕಳ ಜೊತೆಗೆ ಮಾತಾಡಿಕೊಂಡು, ಹರಟೆ ಹೊಡ್ಕೊಂಡು, ಗಲಾಟೆ ಮಾಡಿಕೊಂಡು ಇರಬೇಕಾ? ಅಥವಾ ಎಲ್ಲರೂ ಸುತ್ತುವರೆದಿರುವಾಗ್ಯೂ ಅವರೆಲ್ಲರಿಂದಲೂ ಬಿಡಿಸಿಕೊಂಡು ಏಕಾಗ್ರತೆಯಿಂದ ಜ್ಞಾನವನ್ನು ಗ್ರಹಿಸಬೇಕಾ? ಇದೇ ಶ್ರೀರಾಮ. ನೀವು ನೂರಾರು ಮಕ್ಕಳ ನಡುವೆ ಇದ್ದಾಗ್ಯೂ ಅವರೊಂದಿಗೆ ಗಲಾಟೆ ಮಾಡದೆ, ಹರಟೆ ಹೊಡೆಯದೆ, ಅದರಲ್ಲಿ ಸಮಯ ವ್ಯರ್ಥ ಕಳೆಯದೆ, ನಿಮ್ಮ ಗಮನವನ್ನೆಲ್ಲ ಶಿಕ್ಷಕರ ಕಡೆಗಿರಿಸಿ ದಿನೇ ದಿನೇ ಜ್ಞಾನದಲ್ಲಿ ವೃದ್ಧಿಯಾಗುವುದು. ಇದು ಶ್ರೀರಾಮನ ಪೂಜಿಸುವ ರೀತಿ. ದಿನೇ ದಿನೇ ಜ್ಞಾನದಲ್ಲಿ ವೃದ್ಧಿಗೊಳ್ಳುವ ಬಗೆಯೇ ಶ್ರೀರಾಮನ ಉಪಾಸನೆ, ಶ್ರೀರಾಮನ ಸೇವೆ,
ಶ್ರೀರಾಮನ ಪೂಜೆ ಎಲ್ಲವೂ ಸಹ. ಹೌದು ನೋಡಿ, ವ್ಯರ್ಥವಾಗಿ ಹರಟೆ ಹೊಡೆಯುವುದು ನಿಂತಿತು, ಅವರಿವರ ಬಗ್ಗೆ ಚಾಡಿ ಹೇಳುವುದು ನಿಂತಿತು, ಮತ್ತು ಅವರು ಹೀಗೆ ಹೇಳಿದರು ಇವರು ಹೀಗೆ ಹೇಳಿದರು ಅಂತ ಚಿಂತೆ ಮಾಡುವುದು ನಿಂತಿತು. ಮನೆಯಲ್ಲಿ ಯಾರಾದರೂ ಬೈದರು ಅಂತ ಕ್ಲಾಸಲ್ಲಿ ಬಂದು ದುಃಖ ಮಾಡ್ಕೊಳ್ಳೋದು, ಕ್ಲಾಸಲ್ಲೇನೋ ಆಗೋಯ್ತು ಅಂತ ಮನೆಯಲ್ಲಿ ಬೇಸರ ಮಾಡ್ಕೊಳ್ಳೋದು. ಈಗ ನಿಮ್ಮ ಗಮನವೆಲ್ಲ ಜ್ಞಾನಗ್ರಹಿಕೆಯ ಕಡೆಗೆ. ಆ ಜ್ಞಾನಕ್ಕೆ ಬೇಕಿರುವಂತೆ ನೀವು ಮಾತನಾಡುತ್ತೀರಿ, ಜ್ಞಾನಕ್ಕೆ ಸಂಬಂಧಿಸಿದಂತೆ ನೋಡುತ್ತೀರಿ, ಆಡುತ್ತೀರಿ, ಮಾಡುತ್ತೀರಿ. ಇದೆಲ್ಲವೂ ಶ್ರೀರಾಮನ ಪೂಜೆ. ಈ ಏಕಾಗ್ರತೆಯೇ ನಿಜವಾಗಿಯೂ ಆನಂದ ರೂಪವಾಗಿದೆ. ಹೀಗೆ ಬದುಕಿನ ಪ್ರತಿ ಹಂತದಲ್ಲಿಯೂ ನೀವು ಎಲ್ಲದರಿಂದಲೂ ಬಿಡಿಸಿಕೊಂಡು, ಯಾರು ಇರುವುದರಿಂದ ಈ ಎಲ್ಲ ನಾಮರೂಪಗಳು ತೋರಿರುವವೋ ಆ ಪರಮಾತ್ಮನಿಗಾಗಿ ಎಲ್ಲದರಿಂದ ಬಿಡಿಸಿಕೊಂಡು ಪ್ರಯತ್ನಪೂರ್ವಕವಾಗಿ ನಾನು ಒಂಟಿತನದ ಒತ್ತಡದ ಕೆಳಗೆ ಬರುವುದು ಸಾಧ್ಯವಾದರೆ ಅದನ್ನು ಏಕಾಗ್ರತೆ ಎಂದು ಕರೆಯುವರು. ಆಗ್ರಹಪೂರ್ವಕವಾಗಿ ನಾನೊಬ್ಬನೇ, ಇದನ್ನೇ ಏಕಾಗ್ರತೆ ಎನ್ನುವುದು. ನಾನೊಬ್ಬನೇ, ಇದೇ ಆನಂದದ ಮೂಲವಾಗಿದೆ. ಆ ಆನಂದ ಸ್ವರೂಪವೇ ಶ್ರೀರಾಮ. ಅಂದರೆ ನನ್ನೊಂದಿಗೆ ನಾನಿರುವುದು, ನನ್ನ ಜೊತೆಗೆ ನಾನಿರುವುದು, ಇದೇ ಶ್ರೀರಾಮ. ನನ್ನ ಜೊತೆಗೆ ನಾನಿರುವುದು, ನನ್ನೊಳಗೆ ನಾನಿರುವುದು, ಇದನ್ನೇ ಶಕ್ತಿ ಎಂದು ಕರೆಯಲಾಗುವುದು. ಶ್ರೀರಾಮ, ರಾಮ ಈ ಮಂತ್ರ ಶ್ರೇಷ್ಠವಾದದ್ದು. ಯಾಕೆಂದರೆ ಶಿವನು ತನ್ನ ಭಾಮೆಗೆ ಈ ಮಂತ್ರವನ್ನು ಹೇಳಿಕೊಟ್ಟಿರುವುದರಿಂದ ಎಂದು ವರ್ಣಿಸಲಾಗುತ್ತದೆ. ಶಿವ ಬೀಜ ಮಂತ್ರ ನಿಮಗೆ ಗೊತ್ತು. ಓಂ ನಮಃ ಶಿವಾಯ, ಇದು ಶಿವ ಬೀಜ ಮಂತ್ರ. ಶಿವ ಮಂತ್ರ ಫಲಪ್ರದವಾಗಬೇಕಾದರೆ ಅದಕ್ಕೆ ಶಕ್ತಿ ಮಂತ್ರವೂ ಕೂಡ ಸೇರ್ಪಡೆಯಾಗಬೇಕು. ಆ ಶಕ್ತಿ ಬೀಜವನ್ನು ನಮ್ಮ ಆಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೆ ವಿಭಿನ್ನ ಸ್ವರಗಳಲ್ಲಿ ಉಚ್ಚರಿಸಲಾಗುವುದು. ನಮ್ಮೆಲ್ಲ ಚಲನವಲನಗಳಿಗೆ ಆಧಾರಭೂತವಾಗಿರುವ, ಅಂದರೆ ನಾವು ಕುಳಿತುಕೊಳ್ಳುವ, ನಿಲ್ಲುವ, ನಡೆಯುವ ಎಲ್ಲ ಸಂದರ್ಭಗಳಲ್ಲೂ ಈ ದೇಹದ ತೂಕವು ಭೂಮಿಗೆ ಸಾಗಿ ಹೋಗುವ ಆ ಕೇಂದ್ರವನ್ನು ಆಧಾರ ಚಕ್ರ ಎಂದು ಕರೆಯಲಾಗುವುದು. ಈ ಆಧಾರ ಚಕ್ರದಲ್ಲಿ ಶಕ್ತಿ ಬೀಜಾಕ್ಷರವನ್ನು ಹೀಗೆ ಉಚ್ಚರಿಸುತ್ತಾರೆ. ಅದು ಹ್ರಾಂ. ಈ ಶಕ್ತಿಯೇ ಶಿವನ ಸತಿ ಅಥವಾ ಭಾಮೆ, ಪಾರ್ವತಿ. ಈ ಶಕ್ತಿ ಬೀಜಾಕ್ಷರವನ್ನೇ ಕಥಾನಕಗಳಲ್ಲಿ ಹೇಳುವಾಗ, ಭಜನೆ ಕೀರ್ತನೆಗಳಲ್ಲಿ ಎಲ್ಲರಿಗೂ ತಿಳಿಯುವಂತೆ ಪ್ರಸ್ತುತಪಡಿಸುವ ಒಂದು ಪ್ರಮೇಯ ಬಂದಾಗ ಅದು ಅಪಭ್ರಂಶವಾಗಿ ರಾಮ ರಾಮ ಎಂದು ಬಳಕೆಯಲ್ಲಿ ಬಂದಿತು. ಆದರೆ ಅದರ ಮೂಲರೂಪ ಶಕ್ತಿ ಬೀಜ ಮತ್ತು ಶಿವಬೀಜದೊಂದಿಗೆ ಸೇರಿ ಅದು ಸಾಧಕನ ಸಾಧನೆಗೆ ಅನುಕೂಲವಾಗುವ ರೀತಿ ಮತ್ತು ತಾನು ಪರಬ್ರಹ್ಮದ ನೆಲೆಯಲ್ಲಿ
ನಿಲ್ಲಲು ನೀಡುವ ಶಕ್ತಿ. ಶರಣು ಶರಣು.